ಧನುಷ್ಕ ಮೊದಲ ಸ್ಟ್ರೈಕರ್ ಪಡ್ಕೊಳ್ತಾ ಇರುವಂತಹ ಶ್ರೀಲಂಕಾ ವೆನಸ್ ಬಲೋಗ್ ಆಟಗಾರ ತೀರ್ಥಹಳ್ಳಿಯಲ್ಲಿ ಆಡ್ತಾ ಇದ್ದಾರೆ. ಮೊದಲು ಹೇಳಿದ್ದೇವೆ ಟೈಮರ್ ರನ್ ಆಗಿದೆ 28 ನಿಮಿಷ. ನಾವು ಪದೇ ಪದೇ ಹೇಳೋದಿಲ್ಲ. ರಿಯಲ್ ಫೈಟರ್ಸ್ ಟು ಜಾನ್ಸನ್ ಈ ಕ್ರೀಡಾ ಋತುವಿನ 4 ರಿಂದ 5 ಪಂದ್ಯಾಟಗಳ ಫೈನಲಿಸ್ಟ್ ತಂಡ ಕೂಡ ಚವಾನ್ ಭಂಡಾರಿ. ಧನುಷ್ಗೆ ಸಂದ ಮೊದಲ ಚೆಂಡು ಬಹಳ ಸುತ್ತಮುತ್ತ ಎಸವು ಕೂಡ. ಶ್ರೀಲಂಕಾ ಒಂದು ಟಾಸ್ ಅಂಡ್ ಎಲೆಕ್ಟೆಡ್ ಟು ಬ್ಯಾಟಿಂಗ್ ಫಸ್ಟ್. ಇವಾಗಲೇ ನ್ಯಾಶ್ ಬೆಂಗಳೂರಿನ ತಂಡ ಮೊದಲ ತಂಡವಾಗಿ ಸೆಮಿಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡ ಭಾರತ್ ಚೋಡೋ ಚಾಂಪಿಯನ್ಸ್ ಟ್ರೋಫಿಯ ಮೊದಲ ತಂಡವೂ ಕೂಡ ಮೊದಲ ಡಿಕೆಸಿ ಕಪ್ ನ ಫೈನಲ್ ತಂಡ ಕೂಡ ನ್ಯಾಶ್ ಬೆಂಗಳೂರು. ಮತ್ತೆ ಚವಾನ್ ಈ ಬಾರಿ ಧನುಷ್ಗೆ ಸಂದ ಒಂದು ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಚವಾನ್ ಭಂಡಾರಿ ಅನುಭವಿ ಎಸೆತಗಾರ, ಬಾಸ್ ಪಂದ್ಯಾಟಗಳ ಅನುಭವಿ ಆಟಗಾರ ವೇನಸ್ ಬಲೋಗ್ನ ವಿರುದ್ಧವಾಗಿ ಆಡ್ತಾ ಇದ್ದಾರೆ. ಗುಣಾಕ್ಷರ ಭಾಗದಲ್ಲಿ ರಾಜ ಸಾಲಿಕ್ ರಾಮ ಲ್ಯಾಕ್ ಸ್ಲಿಪ್ ನತ್ತ ವಂಕಿ ಆಡ್ತಾ ಇದ್ದಾನೆ. ಮತ್ತೆ ಚವಾನ್ ಮೂರನೇ ಬಾರಿ ಧನುಷ್ಗೆ ಚೆಂಡು. ಚಾಂಪಿಯನ್ಗಳು 3,33,333 ಮಾಡಿ ಕ್ಯಾಶ್ ಪಡ್ಕೊಳ್ತಾರೆ. ಮತ್ತೆ ಚವಾನ್ ಭಂಡಾರಿ 4ನೇ ಬಾರಿ ಎಸೆದ ಚೆಂಡು ಕವರ್ಸ್ ಭಾಗದಲ್ಲಿ ಮೊದಲೆಲ್ಲ ಶ್ರೀಲಂಕನ್ ಹೆಸರುಗಳು ಬರ್ತದೆ. ಮತ್ತೆ ಚವಾನ್ ವೀರಕನ್ಗೆ ಎಸೆದ ಚೆಂಡು ರೈಸಿಂಗ್ ಡೆಲಿವರಿ ವೆನಸ್ ಬಲಾಗ್ನೋ ಕವರ್ಸವಾಗದಲ್ಲಿ ಒಂದೋಟ ಸೇರ್ಪಡೆ ವೀರಕೋತ ಸೂಚನೆ ಬರ್ತಾ ಇದೆ ತೀರ್ಥಹಳ್ಳಿ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ನ ಪರವಾಗಿ. ವೀರಕೋನ್ ಸ್ಟ್ರೈಕರ್ ಅಲ್ಲಿ ಈ ಬಾರಿ ವೀರಕೋನ್ ಕೆಲವಾಗಿ 5 lakhs ಭಾಗದಲ್ಲಿ ತನ್ನ ಬೌಂಡ್ರಿ ಲಕ್ಷ್ಯದಲ್ಲಿ ಸಾಗ್ತಾ ಇದೆ ತೀರ್ಥಹಳ್ಳಿಯ ಮೈದಾನದ ಒಳಭಾಗದಲ್ಲಿ. ಮತ್ತೆ ವೆಂಕಿ ವೀರಕೋನ್ಗೆ ಸಂದ ಚೆಂಡು ಸ್ವಲ್ಪ ಮಟ್ಟಿಗೆ ಔಟ್ಸೈಡ್ ಆಪ್ಷನ್ ಆಗಿ ಬಿದ್ದಿತ್ತು. ಆ ನಿಟ್ಟಲ್ಲಿ ಓಟ್ಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ ಈ ಪಂದ್ಯಾಟ ಗೆಲ್ಲುವ ತಂಡ ಕೂಡ 2ನೇ ತಂಡವಾಗಿ ಭಾರತ್ ಚೋಡೋ ಚಾಂಪಿಯನ್ಸ್ ಟ್ರೋಫಿಯ ಸೆಮಿಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾರೆ. 3ನೇ ಬಾರಿ ವೆಂಕಿಯ ಎಸೆತ ಔಟ್ಸೈಡ್ ಡೆಲಿವರಿ ಶ್ರೀಲಂಕಾಕ್ಕೆ ಮಟ್ಟಗಳು ಬರ್ತಾ ಇಲ್ಲ. ಸ್ಕೋರ್ ಈಸ್ ಆನ್ ಸನ್ಸನ್ 2 ಪರವಾಗಿ. ಲಾಸ್ಟ್ ವೆಂಕಿ ಈ ಬಾರಿ ವೀರಕೋನ್ಗೆ ಸಂದ ಚೆಂಡು 5ನೇ ಬಾರಿ ಎಸೆದಂತ ಚೆಂಡು ಬಿಡುಗಡೆ ಭಾಗದಲ್ಲಿ ಪವನ್ ಪೂಜಾರಿ ಹಲವರು ಕ್ಷೇತ್ರ ರಕ್ಷಣೆ ಮಾಡಿದ್ರು. ವೆನಸ್ ಬಲಾಗ್ನ ಈ ಹಂತದಲ್ಲೂ Same ball passing away umpire Subramani. Such a good delivery, totally beaten this time the batsman Taraka Madhushankar. Anyhow, the first dot ball Taraka Madhushankar scores, it didn't change any. Subramani, that's a great shot that easily get the single. Another hand, there is a 2 runs. What a such a running between the wicket, these two players, the captain and senior experienced player Taraka Madhushankar easily get the single. Again the ball to Taraka Madhushankar. It's a great ball. After 3rd over, the Winky bowler, the umpires, the main umpire Ashok and second umpire for Subramani. Winky to Veerakon. Wait and see. The bowler and batsman challenge. The poor delivery, but this time in single. Taraka Madhushankar ready for the second run, but Veerakon is not ready for the second run.
And the great delivery this time. Batsman totally beaten this delivery. I hear the winning chant for the when I was announcing before the got the 1,000 Hamahai Parakatama Rupial Dabagi Laba Ababa SM cricketer Sangidaya Bangalore Sita Patramine CL Mahai Paravalta Danmula Kursankava 23 now. Another power hitter this time, but the fielders are ready, waiting for the catch. Either to pick up the second wicket or Atunga. That's a great delivery. After 4 was 23 for 2 wicket. Now again, hand over to microphone, brother. ಕ್ಯಾಮರಾ ಆಫ್ ಮಾಡಿದವ ಮತ್ತೆ ಪಂದ್ಯಾಟದ ಮೊದಲಿಕೆಯೂ ಕೂಡ ರಿಶಾಲ್ ಈ ಬಾರಿ ಬಹಳ ಸಮರ್ಥನೆ ಸತ ವೆರಕುನ್ಗೆ ಸದ ಚೆಂಡು ಓಟಗಳು ಮಾಡ್ತಾ ಇಲ್ಲ ಸ್ಕೋರ್ 24 ಕ್ಷಮಿಸಿ ಸ್ಕೋರ್ 23 ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಈ ಬಾರಿ ಶ್ರೀಲಂಕಾದ ವಿನಸ್ ಮಲಕ್ ಮತ್ತು ರಿಯಲ್ ಫೈಟರ್ಸ್ 2 ಜಾನ್ಸನ್ ಕುಂದಾಪುರ ಶ್ರೀಲಂಕಾದ ಆಟಗಾರರಿಗೆ ಮೊದಲೇ ಹೇಳ್ತಾ ಇದ್ದೇವೆ, ನೀವು ದಾಖಲಿಸುವ ಪ್ರತಿ ಸಿಕ್ಸರ್ಗೆ ತೀರ್ಥಹಳ್ಳಿಯಲ್ಲಿ ಆಡ್ತಾ ಇದ್ದಾರೆ ಭಾರತ್ ಚೋಡೋ ಚಾಂಪಿಯನ್ಸ್ ಟ್ರೋಫಿಗಾಗಿ. ಮತ್ತೆ ವಿಶಾಲ್ ಮೂರನೇ ಬಾರಿಗೆ ಸಲದ ಚೆಂಡು, ನಾಲ್ಕನೇ ಬಾರಿ ಶಾರ್ಟ್ ರೇಸಿಂಗ್ ಡೆಲಿವರಿ, ಮತ್ತೆ ಓಟಗಳು ಬರ್ತಾ ಇಲ್ಲ. ಜೈ ಕರ್ನಾಟಕ BSS 5ನೇ ಬಾರಿ. ಆದ್ರೆ ಈ ಒಂದು ಚೆಂಡು ವೈಡ್ ಔಟ್ ಸೈಡ್ ಆಫ್ ಶಬ್ದ ಮುಖೇನ ತಲೆ ಫ್ರೆಂಡ್ಸ್ ಅನ್ನು ಸೋಲಿಸಿತು. ಆಡಿದಲು ರಿಶಾಲಿ ಬರೆಸದ ಚೆಂಡು ಮೇಡಪ್ ಆಗಲೊಂದು ಸುಲಭ ಕ್ಯಾಚ್ ಅನ್ನು ಹರಿ ಪಡ್ಕೊಂಡು ಭಾರತ್ ಚೋಡೋ ಟ್ರೋಫಿ 5ನೇ ಓವರ್ ಕೊನೆ ಚೆಂಡು. ಓಟಗಳು ಬರ್ತಾ ಇಲ್ಲ, ರಿಕಾಸ್ ಓಟವನ್ನು ದಾಖಲಿಸ್ತಾ ಇಲ್ಲ. ಅಂಡ್ ಆಫ್ ನಂಬರ್ 5 ನಾವು ಶ್ರೀಲಂಕಾ 25 for loss of 3. This is quarter final number 2. ಕಾರ್ಯಕ್ರಮದಲ್ಲಿ 28 ನಿಮಿಷಗಳ ಕಾಲಾವಕಾಶ ಇರುತ್ತೆ, ಗಮನದಲ್ಲಿಟ್ಕೊಳ್ಳಿ. ಆಶೀಶ್ ಅಲಮೂರು ಚಂದ ರಿಕಾಸ್ ಆಗ್ತಿಲ್ಲ, ಫ್ಲಾಟ್ ಶಾಟ್ ಕೊಪ್ಪ ಸುನೀಲ ಕ್ಯಾಚ್ ಅನ್ನು ಪಡ್ಕೊಂಡ್ರು. ರಶೀದ್ ನಮಾಜ್ ಆಶೀಶ್ ಅಲಮೂರು ಈ ತನ್ಮದ ಓಟ್ಗಳ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಚೆಂಡು ತಿರುವನ್ನ ಪಡ್ಕೊಳ್ತಾ ಇದೆ. ಥರ್ಡ್ ಡಾಟ್ ಬಾಲ್ ಆಫ್ ದಿ ಓವರ್. ಓವರ್ ನಂಬರ್ 6 ಶ್ರೀಲಂಕಾ ನಾವು 25 for loss of 4. ಬರ್ತಾ ಇದ್ದಾರೆ 5ನೇ ಬಾರಿ ಆಶೀಶ್ ಚೆಂಡು ರಶೀದನ ಮಿಡ್ ವಿಕೆಟ್ ಅಲ್ಲಿ ಕೊಪ್ಪ ಸುನೀಲನ ಕೈ ಸೇರ್ತಾ ಇದೆ. ಮತ್ತೆ ಆಶೀಶ್ ಕವಿಂದಿಗೆ ಸದ ಚೆಂಡು ರಿಕಾಸ್ ರನ್ ಔಟ್ ಆದ್ರು. 6ನೇ ಹೋದರಿ ಆಘಾತವನ್ನ ಕಂಡ ಶ್ರೀಲಂಕಾ ವಿನಸ್ ಮಲಕ್ 26 for loss of 6 wickets. Now end of over number 6. 2025 ಪರವಾಗಿ ಅದರ ವಿಶಾಲ ಬಾರಿ ಅಂತವಾದ ಚೆಂಡು ರೈಸಿಂಗ್ ಡೆಲಿವರಿ ದಾಖಲಾಗ್ತಾ ಇದೆ.
ಥರ್ಡ್ ಅಂಪೈರ್ ಇದು ಚೆಕ್ ಮಾಡಿ. ಥರ್ಡ್ ಅಂಪೈರ್ ಗಮನಕ್ಕೆ ವೈಡ್ಗಾಗಿ 27ಕ್ಕೆ 6 ಮತ್ತೆ ರಿಷಾರಸ್ ಗಾರಿಕ ಮಗವನ್ನು ಕಂಡುಕೊಳ್ತಾ ಇದ್ರು. ಬಾಲಚೋಡು ಚಾಂಪಿಯನ್ಸ್ ಟ್ರೋಫಿಯ ಪಂದ್ಯಕೂಟ ಸಾಗ್ತಾ ಇದೆ. ರಿಷಾಲ್ ಈ ಬಾರಿ ಸಂದ ಚೆಂಡು ಮುಗಿದ ಹೋದ ಪಂದ್ಯಾಟದ ಪಂದ್ಯ ಪುರುಷೋತ್ತಮ, ನಿನ್ನೆಯ ಪಂದ್ಯಾಟದ ಪಂದ್ಯ ಪುರುಷೋತ್ತಮ ಜಾಕ್ ಈ ತಮ್ಮದ ಎಸೆದ ಚೆಂಡು ಔಟ್ ಸೈಡ್ ಆಫ್ ಶಬ್ದ ಮುಖೇನವಾಗಿ ಆಕ್ಷನ್ ಸೋಟ ಬರ್ತಾ ಇದೆ. ನಾವು ವಿನಸ್ ಬಲಗ್ನ ಸ್ಕೋರ್ ಇಸ್ 35 ಲಾಸ್ ಆಫ್ 6. ಈ ಪಂದ್ಯ ಕೂಡ M9 ಮತ್ತು ರಿಷಾಲ್ ಈ ಬಾರಿ ಕಮೆಂಟ್ಗೆ ಸಣ್ಣ ಚೆಂಡು ಬಹಳ ಸಮರ್ಥ ಲಾಂಗಾಲಿ ಭಾಗದಲ್ಲಿ ಭರ್ಜರಿ ಸಿಕ್ಸರ್. ಈ ಬಾರಿ ಕಮೆಂಟ್ ಮತ್ತು ರಿಷಾಲ್ ಈ ಬಾರಿ ಸಣ್ಣ ಚೆಂಡು ಔಟ್ ಸೈಡ್ ಡೆಲಿವರಿ ಓಟ ಅವಕಾಶಗಳು ಬರ್ತಾರೆ. ಲಾಸ್ಟ್ 2 ಬಾಲ್ಸ್ ಆರ್ ರಿಮೈನಿಂಗ್ ನೌ. ಸ್ಕೋರ್ 35. ಶ್ರೀಲಂಕಾ ವಿನಸ್ ಬಲಾಗ್ನೋ ಹಗಲು ರಾತ್ರಿ ಪಂದ್ಯಕೂಟ. ಮತ್ತೆ ಶಾರ್ಟ್ ರೈಸಿಂಗ್ ಡೆಲಿವರಿ ಈ ತರದ ಭಾಗದಲ್ಲಿ ಚೆಂಡು ಸೀಮಾರೇಖರ್ ಭಾಗದಲ್ಲಿ ಕಮಿಂಡು ಮುಖ್ಯವಾಗಿ ಮತ್ತೆ ಬೌಂಡರಿಯ ಸೇರ್ಪಡೆ ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ರಿಷಾಲ್ ಈ ತರದ ಕಮೆಂಟ್ಗೆ ಸದ ಕೊನೆಯುವುದು ಎಸೆತ. ಒಂದೋಟ ಸೇರ್ಪಡೆ ಎರಡರ ಹೊರಗಡೆ ಪ್ರಾಂತಾಗಿ ಕಮಿಂಗ್ 41 for loss of 7 wickets. Now 42 is the target. 7 ಓವರ್ಗಳಲ್ಲಿ ಈ ಪಂದ್ಯಾಟದ ಜಯಕ್ಕಾಗಿ ಶ್ರೀಲಂಕನ್ ಎಕ್ಸ್ಪ್ರೆಸ್ ಮಿಲಿನಾ ಪ್ರಿಯಶಾಂತ್, Melina to Raja, passing away, umpire, a shock, such a ball. There's a good single from the first ball. This time, this is a very runner ball match. 42 ball, need 42 run. Poor fielding this time. This is the first 4. The second ball, the hurry facing the first ball. He gets the 4 and over this time. Wait and see. That's a great ball. It's like a rocket. 3 ball, 5 run. The Millionaire, the Express, its ball was like a rocket. That's against 4 more. This time, Raja scores on 10. Poor ball. The great shot selection from the right-handed batsman, Raja. He's on board. 2 batsmen are scoring 5. ಅಂಗಡ ಒಳಭಾಗದಲ್ಲಿ ಮೊದಲ ಓವರ್ನಲ್ಲಿ ಪಂದ್ಯಾಟದ ಗತಿಯನ್ನು ಬದಲಿಸುವಂತಹ ಹಂತದಲ್ಲಿ ಜಾನ್ಸನ್ ರಿಯಲ್ ಫೈಟರ್ಸ್ ಆಟಗಾರ ಒಂದೆಡೆ ರಾಜ ಮತ್ತೊಂದೆಡೆ ಹರಿ ಮೊದಲ ಓವರ್ನಲ್ಲಿ 16 ಓಟವನ್ನು ಪೇರಿಸಿದ್ರು. ಸುಲಭದ ಗುರಿಯನ್ನು ಪಡ್ಕೊಳ್ತಾ ಇರುವಂತಹ ರಿಯಲ್ ಫೈಟರ್ಸ್ ಟು ಜಾನ್ಸನ್. ಈ ಕ್ರೀಡಾಋತುರ ಮೊದಲ ಹಂತದಲ್ಲಿ ಕಂಬೈಂಡ್ ಆಗಿ ಆಡಿಕೊಂಡು ಬಂದಂತಹ ಈ ತಂಡಗಳು ಮತ್ತೊಂದು ರಾಷ್ಟ್ರಮಟ್ಟ ಪ್ರಶಸ್ತಿಗಾಗಿ ಈ ಹಂತದಲ್ಲಿ ಎದುರಾಳಿಗಳ ಬ್ಯಾಟಿಂಗ್ ಕ್ಲಿಕ್ ಆಗ್ತಾ ಇದೆ ಕೂಡ. ಅಕೀಬವರು ರಾಜಗೆ ಸಂದ ಒಂದು ಚೆಂಡು ಓಟ್ಗಳು ಬರ್ತಾ ಇಲ್ಲ. ಸ್ಕೋರ್ ಇಸ್ ಆನ್ 17. 42 42 ಇಸ್ ಟಾರ್ಗೆಟ್. ಮೊದಲ ತಂಡವಾಗಿ ಸುನಿಲ್ ನ್ಯಾಶ್ ತಂಡ ಸೆಮಿಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಈ ತಂಡದ ದೀಪಕ್ ಶಾಖರ್ಸ್ ಭಾಗದಲ್ಲಿ
ದೀಪದಿಂದಲೂ ಕೂಡ ರಷ್ಯಲ್ಲಿರುವಂತಹ ತಂಡಗಳು ಅಥವಾ ಸಾರ್ವಜನಿಕರು ಊಟಕ್ಕೆ ಹೋಗಿ ಅನ್ನೋದಾಗಿ ನಮ್ಮನ್ನ ಕೇಳ್ತಾ ಇದ್ದೇವೆ. ತೀರ್ಥಹಳ್ಳಿ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ಪರವಾಗಿ ಹರಿಗೆ ಸದಾ ಈ ಒಂದು ಚೆಂಡು ಬಹಳ ಸುಧಾರಿತ ರಿವರ್ಸ್ ಶಾಟ್ ಮುಖ್ಯವಾಗಿ ಬ್ಯಾಕ್ವರ್ಡ್ ಪಾಯಿಂಟ್ ಮೇಲ್ಭಾಗದಲ್ಲಿ ಮತ್ತೆ ಸಿಕ್ಸರ್ ಬರಿ ಶಾಟ್ಗೆ ಆಟದ ಸೇರ್ಪಡೆ ರಿಯಲ್ ಫೈಟರ್ಸ್ ಜಾನ್ಸನ್. ಎದುರಾಳಿಗಳ ಕೈ ಮೇಲಾಗ್ತಾ ಇದ್ದ ಹಾಗೆ ಧ್ರುವ ಮೈದಾನದಿಂದ ದೂರ ಆಗ್ತಾ ಇದ್ದಾನೆ. ಶ್ರೀಲಂಕಾ ತಂಡದ ಪ್ರಮುಖ ಆಯೋಜಕ ರಾಜ ಸಾಲಿಗ್ರಾಮಗೆ ಸದ ಚೆಂಡು ಮಧುಶಂಕರ್ ಸತ ಮಿಡ್ ವಿಕೆಟ್ ಶಿವರ್ಕರ್ ಭಾಗದಲ್ಲಿ ಮತ್ತೆ ಸಿಕ್ಸರ್ ಬಾರಿ ರಾಜ ಸಾಲಿಗ್ರಾಮರ ಮುಖೇನವಾಗಿ ವಾಸ್ತುಶಃ ಫ್ರೀ ಕ್ವಾರ್ಟರ್ ಏನು ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಸೋಲಿನ ತಮಕ ಅಂಗನಾಳ ಭಾಗದಲ್ಲಿ ಮಧುಶಂಕರ್ ಎಸ್ ಅಂತ ಚೆಂಡು ಓಟ್ಗಳಿಗೆ ಅವಕಾಶಗಳು ಮಾಡ್ತಾ ಇಲ್ಲ. 6 runs 25 balls are remaining now. 6 runs to win. ತೀರಾ ಒಂದು ಏಕಪಕ್ಷೀಯ ಪಂದ್ಯ ಒನ್ ಸೈಡ್ ಮ್ಯಾಚ್ ಅಲ್ಲಿ ಮೇಲುಗೈನ ಪಡ್ಕೊಳ್ತಾ ಇದೆ ರಿಯಲ್ ಫೈಟರ್ಸ್ ಜಾನ್ಸನ್ ಕುಂದಾಪುರ. ಈ ತಂಡದ ರಾಷ್ಟ್ರಪತಿ ಹರಡತಾಗಿ ಕಾಂಟ್ಯಾಕ್ಟ್ ಮುಖ್ಯವಾಗಿ ಧನುಷ್ಕ ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡು ಪವನ್ ಔಟ್. ವಿಕೆಟ್ ನಂಬರ್ 2 ಮಧುಶಂಕರ್ ಮತ್ತೊಂದು ವಿಕೆಟ್ ಅನ್ನು ಪಡ್ಕೊಂಡ್ರು. ಅಂಡ್ ಆಫ್ ಬಟ್ ಅಂಗರಾಳವಾಗದ ತರಂಗ ಕ್ಲೋಸ್ ಫೀಲ್ಡಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಕ್ಲೋಸ್ ಫೀಲ್ಡಿಂಗ್ ತೀರ್ಥಹಳ್ಳಿಯ ಮೈದಾನವನ್ನು ಕಂಡುಕೊಳ್ತಾ ಇದೆ ವೇನಸ್ ಬೋಲಾಗ್ನೋ ಪರವಾಗಿ. ತರಂಗ ಎಸನ ಚೆಂಡು ನೋ ಬಾಲ್. ಒಂದೋಟದ ಸೇರ್ಪಡೆ ಆ ನಿಟ್ಟಲ್ಲಿ 2 ಓಟಗಳ ಪೂರೈಕೆ ಕೂಡ 1+1. ದಾವಣಗೆರೆ ಅವರು ಯಾವತ್ತು ಮುಹೂರ್ತ ಇಡೋದು. ತರಂಗ ಈ ಬಾರಿ ಪ್ರದೀಪ ಶೆಟ್ಟಿ ಚೆಂಡು ಲಾಂಗಲ್ಲಿ ಮೂಲಕವಾಗಿ ಬೌಂಡ್ರಿ ಸೇರ್ಪಡೆ ಮಾಡಿ ರಿಯಲ್ ಫೈಟರ್ಸ್ ಜಾನ್ಸನ್ ಎಂಟರ್ ದ ಸೆಮಿಫೈನಲ್. ವೇನಸ್ ಬೋಲಾಗ್ನ ಶ್ರೀಲಂಕಾವನ್ನ 9 ವಿಕೆಟ್ಗಳಿಂದ ಭರ್ಜರಿಯಾಗಿ ಸೋಲಿಸಿದ್ರು. ಭಾಗವಹಿಸಿದ್ದಕ್ಕಾಗಿ ಅಭಿನಂದನೆ ಸಮರ್ಪಿಸ್ತಾ ಇದ್ದೇವೆ ವೇನಸ್ ಬೋಲಾಗ್ನ ಶ್ರೀಲಂಕಾ ತಂಡಕ್ಕೆ. ಅದೇ ರೀತಿ ಒಂದು ಪಂದ್ಯದ ಜಯವನ್ನು ದಾಖಲಿಸ್ತಾ ಇದೆ. ಅಭಿನಂದನೆ ಕೂಡ ಸಮರ್ಪಿಸ್ತಾ ಇದ್ದೇವೆ. ಜಾನ್ಸನ್ ಟು ರಿಯಲ್ ಫೈಟರ್ಸ್ ಕುಂದಾಪುರ್. ಪಂದ್ಯಾಟವನ್ನು ಸೋತಿರಬಹುದು. ತೀರ್ಥಹಳ್ಳಿಯ ಮಲೆನಾಡಿಗರ ಪ್ರೇಕ್ಷಕರ ಮನಸ್ಸು